ಗುರುದೇವ್ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಂದು ನೀವು ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ನಿಮ್ಮದಾಗುತ್ತೆ, ಯಾವ ಕೆಲಸವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು, ಹಾಗೆ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳು ಏನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಳುವುದು. ದಿನಾಂಕ 29 ನವೆಂಬರ್ 2025 ಶನಿವಾರ ಇರುವಂತದ್ದು. ಇದು ವಿಶ್ವ ವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ. ಇವತ್ತಿನ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ, ನವಮಿ ತಿಥಿ. ಮೊದಲನೇದಾಗಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರೇ, ಇಂದು ನಿಮ್ಮ ದಿನ ಉತ್ಸಾಹ ಮತ್ತು ಕ್ರಿಯಾಶೀಲತೆಯಿಂದ ತುಂಬಿರಬಹುದು. ಬೆಳಿಗ್ಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಸುಲಭವಾಗಿ ಮುನ್ನಡೆಯಬಹುದು. ಹೊಸ ಕಲ್ಪನೆಗಳು ಮತ್ತು ಸೃಜನಶೀಲ ಯೋಚನೆಗಳು ನಿಮ್ಮ ಮನಸ್ಸನ್ನು ಪ್ರಚೋದಿಸಬಹುದು. ಮಧ್ಯಾಹ್ನಕ್ಕೆ ಸಾಮಾಜಿಕ ಸಂಪರ್ಕಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಸಂವಹನದಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ನಿಮ್ಮ ಪ್ರಗತಿಗೆ ದಾರಿ ತೋರಬಹುದು. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಾರೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರ ದಿನ. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು, ಆದರೆ ಹಣಕಾಸಿನಲ್ಲಿ ಅನಗತ್ಯ ವೆಚ್ಚದಿಂದ ಜಾಗ್ರತೆ ವಹಿಸಬೇಕು. ಹೂಡಿಕೆ ದಿನಕ್ಕೂ ಹೆಚ್ಚು ಲಾಭದಾಯಕವಾಗಿಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿರಬಹುದು. ಮನೆಯಲ್ಲಿ ಮಾತುಕತೆ, ಸ್ಪಷ್ಟತೆ ಮತ್ತು ಶಾಂತಿಯಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿ, ನಡಿಗೆ ಅಥವಾ ಧ್ಯಾನ ನಿಮ್ಮ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ನಿಮ್ಮ ಉತ್ಸಾಹ, ಸ್ಪಷ್ಟ ದೃಷ್ಟಿ ಮತ್ತು ಸಾಮಾಜಿಕ ಚಾತುರ್ಯವು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಮುನ್ನಡೆಸುತ್ತದೆ. ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಷಭರಾಶಿಯವರೇ, ಇಂದು ನಿಮ್ಮ ದಿನ ಶಾಂತಿ, ಸ್ಥಿರತೆ ಮತ್ತು ತಾಳ್ಮೆಯಿಂದ ಆರಂಭವಾಗಬಹುದು. ಬೆಳಿಗ್ಗೆ ನಿಮ್ಮ ಆರೋಗ್ಯ ಮತ್ತು ಮನಸ್ಸಿಗೆ ಶಕ್ತಿ ನೀಡಲು ನಡಿಗೆ, ಯೋಗ ಅಥವಾ ಲಘು ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಿ. ಹೊಸ ಕಲ್ಪನೆಗಳು ಮತ್ತು ಯೋಚನೆಗಳು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಬಹುದು. ವೈಯಕ್ತಿಕ ಹಾಗೂ ವೃತ್ತಿಜೀವನದಲ್ಲಿ ನಿಮ್ಮ ನಿಶ್ಚಿತ ದೃಷ್ಟಿ ನಿಮಗೆ ಮಾರ್ಗದರ್ಶನ ನೀಡುತ್ತದೆ. ಮಧ್ಯಾಹ್ನದಲ್ಲಿ ಸಾಮಾಜಿಕ ಸಂಪರ್ಕಗಳು ಮತ್ತು ಸ್ನೇಹಿತರೊಂದಿಗೆ ಸಂವಹನದಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ನಿಮ್ಮ ಪ್ರಗತಿಗೆ ನೆರವಾಗುತ್ತದೆ ಮತ್ತು ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಾರೆ. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ, ಆದರೆ ಅನಗತ್ಯ ವೆಚ್ಚದಿಂದ ದೂರವಾಗಿರಿ. ಹೂಡಿಕೆ ಬಗ್ಗೆ ಜಾಗ್ರತೆ ವಹಿಸುವುದು ಸೂಕ್ತ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ, ಸ್ಪಷ್ಟತೆ ಮತ್ತು ಶಾಂತವಾಗಿರಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸಿನ ಅರ್ಥಮಾಡಿಕೊಳ್ಳುವಿಕೆ ಮುಖ್ಯ. ಸಂಜೆ ವೇಳೆ ಸ್ವಲ್ಪ ವಿಶ್ರಾಂತಿ, ನಡಿಗೆ ಅಥವಾ ಧ್ಯಾನವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಸ್ಥಿರತೆ, ಶಾಂತಿ ಮತ್ತು ಸೂಕ್ಷ್ಮತಾಪೂರ್ಣ ನಿರ್ಧಾರಗಳು ದಿನವನ್ನು ಯಶಸ್ವಿ ಮತ್ತು ಸಮೃದ್ಧಿ ತುಂಬಿದಂತೆ ಮಾಡುತ್ತವೆ ಮತ್ತು ನಿಮ್ಮ ಸಾಮಾಜಿಕ ಬುದ್ಧಿವಂತಿಕೆ ನಿಮ್ಮನ್ನು ಮುಂದಿನ ಹಾದಿಗೆ ಮುನ್ನಡೆಸುತ್ತದೆ. ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರೇ, ಇಂದು ನಿಮ್ಮ ದಿನ ಚಾತುರ್ಯ, ಸೃಜನಶೀಲತೆ ಮತ್ತು ಸಂವಹನದ ಶಕ್ತಿಯಿಂದ ತುಂಬಿರಬಹುದು. ಬೆಳಿಗ್ಗೆ ಬೆಳಗಿನಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಮನಸ್ಸಿಗೆ ಶಾಂತಿ ಮತ್ತು ಉತ್ಸಾಹ ದೊರೆಯುತ್ತದೆ. ಹೊಸ ಕಲ್ಪನೆಗಳು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಜೀವನಕ್ಕೆ ಮಾರ್ಗದರ್ಶನ ನೀಡಬಹುದು. ಮಧ್ಯಾಹ್ನದಲ್ಲಿ ಸಾಮಾಜಿಕ ಸಂಪರ್ಕಗಳು ಮತ್ತು ಸ್ನೇಹಿತರೊಂದಿಗೆ ಸಮರ್ಪಕ ಸಂವಹನದಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವು ನಿಮ್ಮ ಸಾಧನೆಗೆ ದಾರಿ ತೋರಿಸುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ, ಆದರೆ ಅನಗತ್ಯ ವೆಚ್ಚವನ್ನು ತಡೆಗಟ್ಟಲು ಜಾಗ್ರತೆ ವಹಿಸಿ. ಹೂಡಿಕೆಗಾಗಿ ಹೆಚ್ಚು ಅನುಕೂಲಕರ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಸ್ಪಷ್ಟವಾಗಿ, ಶಾಂತ ಮನಸ್ಸಿನಿಂದ ನಡೆಸುವುದು ಸೂಕ್ತ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸಿನ ಅರ್ಥಮಾಡಿಕೊಳ್ಳುವಿಕೆ ಮತ್ತು ಸಹಾನುಭೂತಿ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನ ವಿಶ್ರಾಂತಿ ಮತ್ತು ಯೋಗ ಅಥವಾ ಧ್ಯಾನವು ಶಕ್ತಿಯನ್ನು ಪುನರ್ಸ್ಥಾಪಿಸುತ್ತದೆ. ಒಟ್ಟಾರೆ ನಿಮ್ಮ ಚಾತುರ್ಯ, ಸಾಮಾಜಿಕ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತವೆ. ನಿಮ್ಮ ದಿನವನ್ನು ಸಮೃದ್ಧಿ, ಸಂತೋಷ ಮತ್ತು ಸಮತೋಲನದಿಂದ ತುಂಬಿಸುತ್ತವೆ. ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕರ್ಕರಾಶಿಯವರೇ, ಇಂದು ನಿಮ್ಮ ದಿನ ಸಂವೇದನೆ, ಆತ್ಮವಿಶ್ಲೇಷಣೆ ಮತ್ತು ಸಂಬಂಧಗಳ ಮೇಲೆ ಗಮನ ಹರಿಸುವ ದಿನವಾಗಬಹುದು. ಬೆಳಿಗ್ಗೆ ನಿಮ್ಮ ಮನಸ್ಸನ್ನು ಶಾಂತ ಮಾಡಿಕೊಳ್ಳಲು ಯೋಗ, ಧ್ಯಾನ ಅಥವಾ ನಡಿಗೆ ಮಾಡುವುದು ಉತ್ತಮ.
ಹೊಸ ಕಲ್ಪನೆಗಳು ಮತ್ತು ಸೃಜನಶೀಲ ಯೋಚನೆಗಳು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಉತ್ತಮ ಮಾರ್ಗದರ್ಶನ ನೀಡುತ್ತವೆ. ಮಧ್ಯಾಹ್ನದಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನದಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ. ವೃತ್ತಿಜೀವನದಲ್ಲಿ ನಿರ್ಧಾರಗಳನ್ನು ಜಾಗರೂಕತೆಯಿಂದ ತೆಗೆದುಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿದೆ ಮತ್ತು ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಾರೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ಖರ್ಚು ತಪ್ಪಿಸಲು ಜಾಗ್ರತೆ ಇರಲಿ. ಹೊಸ ಯೋಜನೆಗಳು ಶುರು ಮಾಡಲು ಅನುಕೂಲಕರ ದಿನ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಮತ್ತು ಸ್ವಲ್ಪ ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಸಂವೇದನೆ, ಆತ್ಮವಿಶ್ಲೇಷಣೆ ಮತ್ತು ಸಾಮಾಜಿಕ ಚಾತುರ್ಯವು ನಿಮ್ಮ ದಿನವನ್ನು ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ. ಸಿಂಹರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರೇ, ಇಂದು ನಿಮ್ಮ ದಿನ ಉತ್ಸಾಹ, ಧೈರ್ಯ ಮತ್ತು ಸೃಜನಶೀಲತೆಯಿಂದ ತುಂಬಿರಬಹುದು. ಬೆಳಿಗ್ಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ಕಲ್ಪನೆಗಳು ಮತ್ತು ಯೋಚನೆಗಳು ವೈಯಕ್ತಿಕ ಹಾಗೂ ವೃತ್ತಿಜೀವನದಲ್ಲಿ ಉತ್ತಮ ಮಾರ್ಗದರ್ಶನ ನೀಡುತ್ತವೆ. ಮಧ್ಯಾಹ್ನದಲ್ಲಿ ಸಾಮಾಜಿಕ ಸಂಪರ್ಕಗಳು, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಮರ್ಪಕ ಸಂವಹನದಿಂದ ಹೊಸ ಅವಕಾಶಗಳು ಬರುತ್ತವೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ನಿಮ್ಮ ಪರಿಶ್ರಮ ಮತ್ತು ನಾಯಕತ್ವ ಗುಣಗಳು ಮೇಲಧಿಕಾರಿಗಳಿಗೆ ಸ್ಪಷ್ಟವಾಗುತ್ತವೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ಖರ್ಚು ಮತ್ತು ಅತಿಯಾದ ವೆಚ್ಚಗಳಿಂದ ದೂರವಾಗಿರಿ. ಹೂಡಿಕೆಗಾಗಿ ಹೆಚ್ಚು ಅನುಕೂಲಕರ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸಿನ ಅರ್ಥಮಾಡಿಕೊಳ್ಳುವುದು ಮತ್ತು ಸಹಾನುಭೂತಿ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಅಥವಾ ಲಘು ವ್ಯಾಯಾಮವು ಶಕ್ತಿಯನ್ನು ಪುನರ್ಸ್ಥಾಪಿಸುತ್ತದೆ. ಒಟ್ಟಾರೆ ನಿಮ್ಮ ಧೈರ್ಯ, ಉತ್ಸಾಹ ಮತ್ತು ಸಾಮಾಜಿಕ ಚಾತುರ್ಯವು ನಿಮ್ಮ ಯಶಸ್ಸಿಗೆ ದಾರಿ ತೋರಿಸುತ್ತದೆ ಮತ್ತು ದಿನವನ್ನು ಸಂತೋಷ, ಸಮೃದ್ಧಿ ಮತ್ತು ಸಮತೋಲನದಿಂದ ತುಂಬಿಸುತ್ತದೆ. ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾರಾಶಿಯವರೇ, ಇಂದು ನಿಮ್ಮ ದಿನ ಶ್ರದ್ಧೆ, ಸೂಕ್ಷ್ಮತೆ ಮತ್ತು ವಿಶ್ಲೇಷಣಾತ್ಮಕ ಚಾತುರ್ಯದಿಂದ ತುಂಬಿರಬಹುದು. ಬೆಳಿಗ್ಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಯ್ದುಕೊಳ್ಳಲು ಲಘು ವ್ಯಾಯಾಮ, ನಡಿಗೆ ಅಥವಾ ಯೋಗದಲ್ಲಿ ತೊಡಗಿಕೊಳ್ಳಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಹೊಸ ಕಲ್ಪನೆಗಳು ಮತ್ತು ವೈಯಕ್ತಿಕ ಯೋಜನೆಗಳ ಬಗ್ಗೆ ಚಿಂತನೆಗಳಿಂದ ನಿಮ್ಮ ನಿರ್ಧಾರ ಸಾಮರ್ಥ್ಯ ಹೆಚ್ಚುತ್ತದೆ. ಮಧ್ಯಾಹ್ನದಲ್ಲಿ ಸಾಮಾಜಿಕ ಸಂಪರ್ಕಗಳು ಮತ್ತು ಸ್ನೇಹಿತರೊಂದಿಗೆ ಸಂವಹನದಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆಯಿದೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ನಿಮ್ಮ ಸಾಧನೆಗೆ ದಾರಿ ತೋರಿಸುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ವೆಚ್ಚಗಳಿಂದ ದೂರವಿರಿ. ಹೂಡಿಕೆ ಕುರಿತು ಜಾಗೃತೆಯಿಂದ ನಿರ್ಧರಿಸಬೇಕು. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಸ್ಪಷ್ಟತೆ ಮತ್ತು ಶಾಂತಿಯಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸಿನ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಮತ್ತು ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ವಿಶ್ಲೇಷಣಾತ್ಮಕ ಚಾತುರ್ಯ, ಶ್ರದ್ಧೆ ಮತ್ತು ಪರಿಶ್ರಮವು ನಿಮ್ಮ ದಿನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ. ತುಲಾರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವರೇ, ಇಂದು ನಿಮ್ಮ ದಿನ ಸಮತೋಲನ, ಸಾಮಾಜಿಕ ಚಾತುರ್ಯ ಮತ್ತು ಕ್ರಿಯಾಶೀಲತೆಯಿಂದ ತುಂಬಿರಬಹುದು. ಬೆಳಿಗ್ಗೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡಲು ನಡಿಗೆ, ಯೋಗ ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಹೊಸ ಕಲ್ಪನೆಗಳು, ಯೋಜನೆಗಳು ಮತ್ತು ವೈಯಕ್ತಿಕ ಯೋಚನೆಗಳು ನಿಮ್ಮ ದಿನವನ್ನು ಯಶಸ್ವಿಯಾಗಿ ನಡೆಸಲು ಮಾರ್ಗದರ್ಶನ ನೀಡುತ್ತವೆ. ಮಧ್ಯಾಹ್ನದಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆ ಇದೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿ ಸಾಗುತ್ತದೆ ಮತ್ತು ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಾರೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ವೆಚ್ಚದಿಂದ ದೂರವಿರಿ. ಹೂಡಿಕೆಗಾಗಿ ಹೆಚ್ಚು ಅನುಕೂಲಕರ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಸಹಾನುಭೂತಿ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಮತ್ತು ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಸಮತೋಲನ, ಸಾಮಾಜಿಕ ಬುದ್ಧಿವಂತಿಕೆ ಮತ್ತು ಶಾಂತಿಯುತ ಚಾತುರ್ಯವು ದಿನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ. ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ.
ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ದಿನ ಧೈರ್ಯ, ತೀವ್ರ ಮನೋವೃತ್ತಿ ಮತ್ತು ಉತ್ಸಾಹದಿಂದ ತುಂಬಿರಬಹುದು. ಬೆಳಿಗ್ಗೆ ನಿಮ್ಮ ಶಕ್ತಿಯನ್ನು ಪುನರ್ಸ್ಥಾಪಿಸಲು ಯೋಗ, ನಡಿಗೆ ಅಥವಾ ಧ್ಯಾನದಲ್ಲಿ ತೊಡಗಿಕೊಳ್ಳಿ. ಇದು ಮನಸ್ಸಿನ ಶಾಂತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಕಲ್ಪನೆಗಳು ಮತ್ತು ವೈಯಕ್ತಿಕ ಯೋಜನೆಗಳು ನಿಮಗೆ ಮಾರ್ಗದರ್ಶನ ನೀಡುತ್ತವೆ ಮತ್ತು ಸೃಜನಶೀಲತೆ ಹೆಚ್ಚಿಸುತ್ತದೆ. ಮಧ್ಯಾಹ್ನದಲ್ಲಿ ಸಾಮಾಜಿಕ ಸಂಪರ್ಕಗಳು, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಮರ್ಪಕ ಸಂವಹನದಿಂದ ಹೊಸ ಅವಕಾಶಗಳು ಬರಬಹುದು. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ನಿಮ್ಮ ಪರಿಶ್ರಮ ಮತ್ತು ಚಾತುರ್ಯವು ಮೇಲಧಿಕಾರಿಗಳಿಗೆ ಸ್ಪಷ್ಟವಾಗುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ವೆಚ್ಚದಿಂದ ಜಾಗ್ರತೆ ವಹಿಸಿ. ಹೂಡಿಕೆ ಕುರಿತು ಚಿಂತನ ಶಾಂತಿಯುತವಾಗಿ ಮಾಡಬೇಕು. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಸಹಾನುಭೂತಿ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಅಥವಾ ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಧೈರ್ಯ, ತೀವ್ರ ಮನೋವೃತ್ತಿ ಮತ್ತು ಸಾಮಾಜಿಕ ಚಾತುರ್ಯವು ದಿನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ. ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನುರಾಶಿಯವರೇ, ಇಂದು ನಿಮ್ಮ ದಿನ ಉತ್ಸಾಹ, ಹೊಸ ಕಲ್ಪನೆಗಳು ಮತ್ತು ಸಾಮಾಜಿಕ ಸಂಪರ್ಕದಿಂದ ಆರಂಭವಾಗಬಹುದು. ಬೆಳಿಗ್ಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಕೆಲಸಗಳು ಸುಲಭವಾಗಿ ಮುನ್ನಡೆಯುತ್ತವೆ. ಹೊಸ ಯೋಚನೆಗಳು ಮತ್ತು ಸೃಜನಶೀಲತೆ ನಿಮ್ಮ ಮನಸ್ಸನ್ನು ಪ್ರಚೋದಿಸುತ್ತವೆ. ಮಧ್ಯಾಹ್ನಕ್ಕೆ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಬರಬಹುದು. ವೃತ್ತಿಜೀವನದಲ್ಲಿ ನಿಮ್ಮ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವು ನಿಮ್ಮ ಪ್ರಗತಿಗೆ ದಾರಿ ತೋರಿಸುತ್ತದೆ. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ಗಮನಿಸುತ್ತಾರೆ ಮತ್ತು ಹೊಸ ಯೋಜನೆಗಳನ್ನು ಆರಂಭಿಸಲು ದಿನ ಸೂಕ್ತವಾಗಿದೆ. ವ್ಯಾಪಾರಗಳಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು, ಆದರೆ ಹಣಕಾಸಿನಲ್ಲಿ ಅನಗತ್ಯ ವೆಚ್ಚದಿಂದ ಜಾಗೃತೆಯಾಗಿರಿ. ಹೂಡಿಕೆಗೆ ಇಂದು ಹೆಚ್ಚು ಲಾಭದಾಯಕ ಸಮಯವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಸ್ಪಷ್ಟವಾಗಿ ಮತ್ತು ಶಾಂತಿಯುತವಾಗಿ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿ, ನಡಿಗೆ ಅಥವಾ ಧ್ಯಾನವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ಸಹಾಯಕ. ಒಟ್ಟಾರೆ ನಿಮ್ಮ ಉತ್ಸಾಹ, ಸ್ಪಷ್ಟ ದೃಷ್ಟಿ ಮತ್ತು ಸಾಮಾಜಿಕ ಚಾತುರ್ಯವು ಯಶಸ್ಸಿಗೆ ಮುನ್ನಡೆಸುತ್ತದೆ ಮತ್ತು ದಿನವನ್ನು ಸಮೃದ್ಧಿ, ಸಂತೋಷ ಮತ್ತು ಸಮತೋಲನದಿಂದ ತುಂಬಿಸುತ್ತದೆ. ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರೇ, ಇಂದು ನಿಮ್ಮ ದಿನ ಶ್ರಮ, ನಿರ್ಧಾರಶೀಲತೆ ಮತ್ತು ಶಿಸ್ತಿನಿಂದ ತುಂಬಿರಬಹುದು. ಬೆಳಿಗ್ಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ದೊರೆಯುತ್ತದೆ. ಲಘು ವ್ಯಾಯಾಮ, ನಡಿಗೆ ಅಥವಾ ಧ್ಯಾನವು ದಿನದ ಶುರುವಾರವನ್ನು ಸುಗಮಗೊಳಿಸುತ್ತದೆ. ಹೊಸ ಕಲ್ಪನೆಗಳು ಮತ್ತು ಯೋಜನೆಗಳು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಜೀವನದಲ್ಲಿ ಯಶಸ್ಸಿಗೆ ಮಾರ್ಗದರ್ಶನ ನೀಡುತ್ತವೆ. ಮಧ್ಯಾಹ್ನದಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮರ್ಪಕ ಸಂವಹನದಿಂದ ಹೊಸ ಅವಕಾಶಗಳು ಬರುವ ಸಾಧ್ಯತೆಯಿದೆ. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ನಿಮ್ಮ ಪರಿಶ್ರಮ ಮತ್ತು ಶಿಸ್ತಿನಿಂದ ಮೇಲಧಿಕಾರಿಗಳು ಸಂತೃಪ್ತರಾಗುತ್ತಾರೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ವೆಚ್ಚ ಮತ್ತು ಅತಿಯಾದ ಖರ್ಚುಗಳಿಂದ ದೂರವಿರಿ. ಹೂಡಿಕೆ ಕುರಿತು ಜಾಗೃತೆಯಿಂದ ನಿರ್ಧರಿಸಬೇಕು. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಅಥವಾ ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಶ್ರಮ, ನಿರ್ಧಾರಶೀಲತೆ ಮತ್ತು ಶಿಸ್ತಿನ ಚಾತುರ್ಯವು ದಿನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ. ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರೇ, ಇಂದು ನಿಮ್ಮ ದಿನ ಸೃಜನಶೀಲತೆ, ಆತ್ಮವಿಶ್ಲೇಷಣೆ ಮತ್ತು ಸಾಮಾಜಿಕ ಚಾತುರ್ಯದಿಂದ ತುಂಬಿರಬಹುದು. ಬೆಳಿಗ್ಗೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡಲು ಯೋಗ, ನಡಿಗೆ ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಇದು ದಿನದ ಶ್ರೇಷ್ಠ ಆರಂಭಕ್ಕಾಗಿ ಸೂಕ್ತ. ಹೊಸ ಕಲ್ಪನೆಗಳು, ಯೋಜನೆಗಳು ಮತ್ತು ವೈಯಕ್ತಿಕ ಯೋಚನೆಗಳು ನಿಮ್ಮ ದಿನವನ್ನು ಯಶಸ್ವಿಯಾಗಿ ಸಾಗಿಸಲು ಮಾರ್ಗದರ್ಶನ ನೀಡುತ್ತವೆ. ಮಧ್ಯಾಹ್ನದಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಸಾಮಾಜಿಕ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಬರಬಹುದು. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ನಿಮ್ಮ ಸಾಧನೆಗೆ ದಾರಿ ತೋರಿಸುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ವೆಚ್ಚ ತಪ್ಪಿಸಲು ಜಾಗ್ರತೆ ವಹಿಸಿ. ಹೂಡಿಕೆಗಾಗಿ ಹೆಚ್ಚು ಅನುಕೂಲಕರ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ, ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ.
ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಮತ್ತು ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಚಾತುರ್ಯ, ಸೃಜನಶೀಲತೆ ಮತ್ತು ಆತ್ಮವಿಶ್ಲೇಷಣೆ ದಿನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತದೆ. ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರೇ, ಇಂದು ನಿಮ್ಮ ದಿನ ಸಂವೇದನೆ ಮತ್ತು ಸೃಜನಶೀಲತೆಯಿಂದ ತುಂಬಿರಬಹುದು. ಬೆಳಿಗ್ಗೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ನೀಡಲು ಯೋಗ, ನಡಿಗೆ ಅಥವಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಇದು ದಿನದ ಶುರುವಾಗುವಿಕೆಗೆ ಉತ್ತಮ. ಹೊಸ ಕಲ್ಪನೆಗಳು ಮತ್ತು ವೈಯಕ್ತಿಕ ಯೋಜನೆಗಳು ನಿಮ್ಮ ದಾರಿಯನ್ನು ಯಶಸ್ವಿಯಾಗಿ ಮಾರ್ಗದರ್ಶನ ಮಾಡುತ್ತವೆ ಮತ್ತು ಸೃಜನಶೀಲತೆಯಿಂದ ನೂತನ ಅವಕಾಶಗಳು ಬರುತ್ತವೆ. ಮಧ್ಯಾಹ್ನದಲ್ಲಿ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂವಹನದಿಂದ ಹೊಸ ಅವಕಾಶಗಳು ಬರಬಹುದು. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವು ನಿಮ್ಮ ಸಾಧನೆಗೆ ದಾರಿ ತೋರಿಸುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆಯಿದೆ, ಆದರೆ ಅನಗತ್ಯ ವೆಚ್ಚ ಮತ್ತು ಅತಿಯಾದ ಖರ್ಚುಗಳಿಂದ ದೂರವಿರಿ. ಹೂಡಿಕೆ ಮಾಡಲು ಹೆಚ್ಚು ಲಾಭದಾಯಕ ದಿನವಲ್ಲ. ಕುಟುಂಬ ಜೀವನದಲ್ಲಿ ಸಂವೇದನೆ ಹೆಚ್ಚಾಗಿದೆ. ಮನೆಯಲ್ಲಿ ಮಾತುಕತೆ ಶಾಂತಿಯುತವಾಗಿ ಮತ್ತು ಪರಸ್ಪರ ಗೌರವದಿಂದ ನಡೆಸಬೇಕು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ನಡಿಗೆ, ಮಧ್ಯಾಹ್ನದ ವಿಶ್ರಾಂತಿ ಅಥವಾ ಯೋಗವು ಶಕ್ತಿಯನ್ನು ಪುನರ್ಸ್ಥಾಪಿಸಲು ನೆರವಾಗುತ್ತದೆ. ಒಟ್ಟಾರೆ ನಿಮ್ಮ ಇಂಟ್ಯೂಷನಲ್ ಶಕ್ತಿ, ಸಂವೇದನೆ ಮತ್ತು ಸೃಜನಶೀಲತೆ ದಿನವನ್ನು ಯಶಸ್ವಿ, ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿಸುತ್ತವೆ. ಇದಿಷ್ಟು ದಿನ ಭವಿಷ್ಯದ ಫಲಾನುಫಲಗಳಾಗಿತ್ತು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾಸ ಭವಿಷ್ಯ, ವರ್ಷ ಭವಿಷ್ಯ ಎಲ್ಲವನ್ನ ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ.